ಹಾಯ್ ಎವ್ರಿವಾನ್, ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಇವತ್ತು ಬಂದು ನಂದು ಫುಲ್ ಏನಂತಾರ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಮಾರ್ನಿಂಗ್ ಎದ್ದೇದು ಹಿಡಿದು ಒಂದು 10-11 ಗಂಟೆ ತನಕ ನನ್ನ ರೊಟೀನ್ ಹೆಂಗಿರ್ತದಪ್ಪ ಅಂದ್ರೆ ನಾನು ಕೇಳಕ್ಕೆ ಹೋಗ್ಬೇಡ್ರಿ. ಒಂದೊಂದು ದಿನ ಕೆಲಸ ಯಾವ ಥರ ಇರ್ತದಂದ್ರೆ ಕೈಗೆ ಇಷ್ಟು ಭೀ ಸವಲತ್ತಿರಲ್ಲ, ಇಷ್ಟು ಭೀ ಬಿಡು ಅಂಬೋದೇ ಇರಲ್ಲ. ಆ ಥರ ಒಂದೊಂದು ದಿನ ಕೆಲಸ ಇರ್ತಾವೆ. ಫುಲ್ಲು ಬ್ಯುಸಿ ಇರಬೇಕಾಯ್ತದ. ಹಾಗಾಗಿ ಇನ್ನು ಇವತ್ತಿಂದಂತೂ ಕೆಲಸದ ಮೇಲೆ ಹೋಯಿತು ನನ್ನ ದಿನ. ಯಾವ ಥರ ನಡೀತು ಅಂತ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಇನ್ನು ಮಾರ್ನಿಂಗ್ ಎದ್ದುನೇ ನಾನು ಅಮ್ಮಗೆ ಲಂಚ್ ಪ್ರಿಪೇರ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅಕ್ಕಿ ಡಬ್ಬ್ಯಾಗ ಆಗೋಗಿವು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ದೆ ಅಕ್ಕಿ ತೆಕ್ಕೊಡ್ರಿ ಅಂತಂದು. ಪಾಪ ಅವ್ರು ಭೀ ನಿದ್ದಿಗಣ್ಣಾಗ ಎದ್ದು ನನಗೆ ಅಂದ್ರೆ ದೇವ್ರ ರೂಮ್ನಾಗ ಇದ್ವು. ಹಾಗಾಗಿ ಅಡುಗೆ ಅಕ್ಕಿ ತೆಕ್ಕೊಟ್ಟರು ಡಬ್ಬ್ಯಾಗಿಂದು. ಬೇರೆ ಡಬ್ಬ್ಯಾಗಿಂದು ನಾನು ಡೈಲಿ ಯೂಸ್ ಮಾಡೋ ಅಕ್ಕಿ ಡಬ್ಬ್ಯಾಗ ತೆಕ್ಕೊಟ್ಟರು ನಿದ್ದಿಗಣ್ಣಾಗೆ. ಪಾಪ ಅವ್ರು ಭೀ ಎದೆ ತೆಕ್ಕೊಟ್ಟಿದ್ಮೇಲೆ ಇನ್ನು ಈ ಕಡೆ ಅಕ್ಕಿ ತೊಳ್ದು ನಾನು ಒಲೆ ಮೇಲೆ ಇಟ್ಟೀನಿ ಅನ್ನಕ್ಕೆ. ಇನ್ನು ಇವತ್ತು ಏನು ತರಕಾರಿ ಮಾಡಬೇಕು, ಇವತ್ತು ಏನು ಪಲ್ಯ ಮಾಡಬೇಕು ಅಂತ ನೋಡ್ತಾ ಇರುವಾಗ ಫ್ರಿಜ್ನಾಗ ಟಮಾಟ, ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ಅಷ್ಟೇ ಕಾಣವು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ತರಕಾರಿ ಎಲ್ಲ ಆಗೋಗಿವು. ಹಾಗಾಗಿ ಇನ್ನು ಜಾಸ್ತಿ ನಾನು ಆಲೂಗಡ್ಡೆ ಪಲ್ಯ ಭೀ ಮಾಡಲ್ಲ. ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಆಲೂಗಡ್ಡೆ ರೈಸ್ನಾಗ ಹಾಕಿ ಮಾಡ್ತೀನಿ. ಈಗ ಪಲಾವ್ ಗತ್ಲೆ ಮಾಡ್ತೀನಿ, ಆ ಥರ ಮಾಡ್ತೀನಿ. ಹಾಗಾಗಿ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಇದ್ವು. ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಂದು ತೊಗೊಂಡು ಮೆಣಸಿನ್ಕಾಯಿ ಟಿಫಿನ್ ಸಲುವಾಗಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ, ಕೊತ್ತಂಬರಿ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು ಇನ್ನು ಕಿಚನ್ದಾಗ ಎಲ್ಲ ಕಟ್ ಮಾಡಮಂತ ಸ್ಟಾರ್ಟ್ ಮಾಡೀನಿ. ಒಂದು ಕಡೆ ಇನ್ನು ನೀರಿಗೆ ಇಟ್ಟಿದ್ದೆ. ನೀರಿನ ಮಾರ್ನಿಂಗ್ ರೊಟೀನ್ ಕಂಪಲ್ಸರಿ ಅಲ್ವಾ, ಅಮ್ಮಗೂ ರೆಡಿ ಮಾಡೋದಲ್ಲಿ ಅದು ಮಾಡೋದಲ್ಲಿ. ಹಾಗಾಗಿ ಇನ್ನು ಒಂದು ಕಡೆ ಇನ್ನು ರವೆ ಹುರ್ಕೊಳತ್ತೀನಿ. ಇವತ್ತು ಸ್ವಲ್ಪ ದಮ್ಮನ ರವೆ ಉಪ್ಪಿಟ್ಟು ಮಾಡಮಿ ಅಂತಂದು. ಹಾಗಾಗಿ ಉಪ್ಪಿಟ್ಟು ಮಾಡೋ ಸಲುವಾಗಿ ದಮ್ಮನ ರವೆ ಹುರ್ಕೋಬೇಕಲ್ವ, ಅದ್ರ ಸಲುವಾಗಿ ನನಗೆ ಎಷ್ಟು ಬೇಕು ಮಾರ್ನಿಂಗು ಅಷ್ಟು ತೊಗೊಂಡು ಇನ್ನು ಹುರ್ಕೋತೀನಿ ಫಸ್ಟು. ಯಾಕಂದ್ರೆ ದಮ್ಮನ ರವೆ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕಾಯ್ತದೆ. ಯಾಕಂದರೆ ಸ್ವಲ್ಪ ಲೇಟ್ ಆಯ್ತದೆ. ಈಗ ನಾವು ಬಾಂಬೆ ರವೆ ಬರಿಕನ್ ರವೆ ಇರ್ತದಲ್ವ, ಜಲ್ದಿ ಮಾಡ್ಬೋದು. ಬಟ್ ಇದು ದಮ್ಮನ ರವೆ ಅಂದ್ರೆ ಕುದಿಲಕ್ಕ ಸ್ವಲ್ಪ ಲೇಟ್ ಆಯ್ತದೆ. ಫಸ್ಟು ಒಂದು ಕಡೆ ಟಿಫಿನ್ ಕಿಟ್ಟ ಅಂದ್ರೆ ಮತ್ತು ಆಲೂಗಡ್ಡೆ ಜಲ್ದಿ ಕುದಿತಾವ ಅಂತ ತಿಳ್ಕೊಂಡು ನಾ ಫಸ್ಟು ಉಪ್ಪಿಟ್ಕೆ ರೆಡಿಯಾಗಿ ಬಗಾರದು ಹಾಕಿ ಒಂದು ಕಡೆ ಬೇರೆ ಸ್ಟವ್ ಮೇಲೆ ಶಿಫ್ಟ್ ಮಾಡಿ ಇನ್ನು ಈ ಕಡೆ ಫಸ್ಟು ನಾನು ಕಡಾಯಿದಾಗ ಮಾಡಬೇಕು ಪಲ್ಯ ಅಂದ್ಕೊಂಡು ಕಡಾಯಿ ಇಟ್ಟಿದ್ದ. ಮತ್ತು ಬೇಡ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದಲ್ವ, 4 ಆಲೂಗಡ್ಡೆದಾಗೆ 3 ಕಟ್ ಮಾಡಿ ಹಾಕ್ಲತ್ತೀನಿ. ಹಾಗಾಗಿ ಸಣ್ಣದ ಬೊಗಣೆಗೆ ಮಾಡ್ರಾಯ್ತು ಅಂತಂದು. ಯಾಕಂದ್ರೆ ನಮ್ಮ ಮನೆಯವ್ರು ಭೀ ನೈಟ್ ಇರಲ್ಲ ಊಟಕ್ಕೆ. ಹಾಗಾಗಿ ಸ್ವಲ್ಪ ಮಾಡೋರಾಯ್ತು ಅಂತಂದು ಮಾಡ್ಕೊಳತ್ತೀನಿ. ಇನ್ನು ಸಣ್ಣದ ಬೊಗಣೆಗೆ ಇನ್ನು ಪಲ್ಯಕ್ಕೆಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಅಲ್ಲ ಬೆಳಗಡ್ಡಿ ಪೇಸ್ಟು ಎಲ್ಲ ಹಾಕ್ಕೊಂಡು ಅರಿಶಿಣ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನು ಆಲೂಗಡ್ಡೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ. ಒಂದೊಂದು ಸರ್ತಿ ಕುದಿಸಿ ಮಾಡ್ತೀನಿ, ಇಲ್ಲ ಒಂದೊಂದು ಸರ್ತಿ ಡೈರೆಕ್ಟ್ ಕಟ್ ಮಾಡೇ ಮಾಡ್ತೀನಿ. ಈ ಥರ ಪೂರಿ ಅದು ಮಾಡಿದ್ರೆ ಆ ಥರ ಮಾಡ್ತೀನಿ, ಅಂದ್ರೆ ಕುದಿಸಿ ಮಾಡ್ತೀನಿ. ಬಟ್ ಚಪಾತಿ ಏನಾರ ಮಾಡ್ದೆ ಅಂದ್ರೆ ಇದೇ ಥರ ರೊಟ್ಟಿಗೆ ಚಪಾತಿಗೆ ಈ ಥರ ಮಾಡ್ತೀನಿ ಅಷ್ಟೇ. ಇನ್ನು ಈ ಕಡೆ ಒಂದು ಕಡೆ ಬಗಾರ್ ಹಾಕಿದ ಆಲೂಗಡ್ಡೆ ಫ್ರೈ ಎಲ್ಲಕ್ಕೆ ಇಟ್ಟೀನಿ, ಅಂದರೆ ಸ್ವಲ್ಪ ಕುದಿಲಕ್ಕೆ ಇಟ್ಟೀನಿ. ಸ್ವಲ್ಪ ಕುದಿಯತನ ಈ ಕಡೆ ರವಕ್ಕೆ ಭೀ ಹೆಸರು ಬಂದಿತ್ತು. ಇನ್ನು ರವೆ ಹಾಕ್ದೆ. ಹಾಗಾಗಿ ಇನ್ನು ಹೊರಗೆ ಹೋಗಿ ಎಲ್ಲ ಕೆಲಸ ಮಾಡಬೇಕಲ್ವ. ಫಸ್ಟ್ ಕಿಚನ್ದಾಗ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಅದಂತಂದು ಕಿಚನ್ದಾಗಿಂದು ಮುಗಿಸ್ಕೊಂಡು ಆಮೇಲೆ ಹೊರಗೆ ಹೋಗ್ಲತ್ತೀನಿ. ಇನ್ನು ಒಂದು 5-6 ದಿನವೇ ಆಯಿತು ನೀರು ಬಂದಿಲ್ಲ. ಮಾಂಜ್ರ ವಾಟರು ಅಂದ್ರೆ ಅಡುಗೆಗೆ ಮಾಡ್ಲಿಕ್ಕೆ ಬಳಸ್ಕೊತೀನಲ್ವ, ಅದು ವಾಟ್ರ್ ಬಂದಿರಲಿಲ್ಲ. ಇವತ್ತು ಭೀ ಬಂದವಿಲ್ಲ ಅಂತ ಫಸ್ಟ್ ಹೋಗಿ ಚೆಕ್ ಮಾಡ್ದೆ. ಬಟ್ ಇವತ್ತು ಬಂದಿರಲಿಲ್ಲ. ಹಾಗಾಗಿ ಇನ್ನು ಏನಿಲ್ಲ ಬರೋದು ಇನ್ನು ಸ್ಟಾರ್ಟು ಹುಡುಗದು ಕೆಲಸ. ಇದು ಫಸ್ಟ್ ಹೊರಗಿಂದ ಹುಡ್ಕೋಬೇಕು. ಯಾಕಂದ್ರೆ ನಾಗೇನೋ ಸ್ವಲ್ಪ ಲೇಟ್ ಮಾಡ್ದೆ ಅಂದ್ರೆ ಇಲ್ಲ ಅವರೇ ಬಂದು ಹುಡುಗ್ತಾರ. ಹಾಗಾಗಿ ಓನರು ಇನ್ನು ಹುಡುಗಿ ಹಾಕಂಬಂತಂದು ಇನ್ನು ಹೊರಗೆಲ್ಲ ಹುಡುಗ್ಲತ್ತೀನಿ. ಇನ್ನು ಏನು ಅಷ್ಟೊಂದು ಏನೂ ಬೀಳದ್ದಿರಲ್ಲ. ಬಟ್ ಏನಂದ್ರೆ ನಮ್ಮದು ಗಾಡಿ ಕಾಲಿಂದ ಓಡಾಡಿದ ಧೂಳಿನೇ ಜಲ್ದಿ ಆಗೋಯ್ತದ. ಅದೇ ಥರ ಗೇಟ್ ಹೊರಗೆ ಭೀ ಬಂದು ಹುಡುಗಿ ಹಾಕ್ಲತ್ತೀನಿ ಫಸ್ಟು. ಯಾಕಂದ್ರೆ ಹೊರಗಿಂದ ಭೀ ಫಸ್ಟ್ ಒಳಗೆ ಹುಡ್ಕೊಂಡೆ ಹೊರಗೆ ಹುಡುಗಬೇಕಲ್ವ. ಹಾಗಾಗಿ ಇನ್ನು ಹೊರಗಿಂದೆಲ್ಲ ಹುಡುಗಿ ಹಾಕತ್ತನ ನಮ್ಮ ಅಮ್ಮ ಭೀ ಎದ್ದಿಳು. ಇನ್ನು ಹೋಗು ಫ್ರೆಶ್ ಅಪ್ ಆಗು, ಏನಾರ ಬ್ರಷ್ ಮಾಡು, ಬಾತ್ರೂಮ್ಗೆ ಹೋಗಂದ್ರೆ ಬಂದು ಇಲ್ಲಿ ಹೊರಗೆ ಬಂದು ಆಟ ಆಡ್ಲತ್ತಳು. ಹಾಗಾಗಿ ಇನ್ನು ನಾನು ಬೋರ್ ಆನ್ ಮಾಡಿ ಹೊರಗಿಂದಷ್ಟು ತೊಳಿತೀನಿ ಫಸ್ಟು. ಡೈಲಿ ಏನೂ ಒಳಗೆಲ್ಲ ತೊಳೆಯಲ್ಲ, ಓನ್ಲಿ ಹೊರಗಿಷ್ಟು ನೀರು ಹೊಡಿಬೇಕಾಯ್ತದ ಗೇಟ್ ಹೊರಗೆ. ಹಾಗಾಗಿ ಅದಕ್ಕೆ ಭೀ ಬೋರ್ ಹಾಕಿ ಪೈಪ್ಲಿಂದ ತೊಳೆದು ಬಿಡ್ತೀನಿ. ಜಾಸ್ತಿ ಏನು ರಿಸ್ಕ್ ತೊಗೊಂಬಲ್ಲ ಬಕೆಟ್ ಎತ್ತಿ ಅದು ಮಾಡಿ. ಯಾಕಂದ್ರೆ ಅವ್ರ ಪಾಪ ಆಲ್ರೆಡಿ ನನಗೆ ನೀನು ತೊಳಿಲಕ್ಕೆ ತಕ್ಲೀಫ್ ಆಯ್ತದ ಬಕೆಟ್ಲಿಂತ ಅಂತೇಳಿ ನನಗೆ ಆಲ್ರೆಡಿ ಪೈಪ್ ಹಚ್ಕೊಟ್ಟಿರೋ ಓನರು. ಹಾಗಾಗಿ ಅದ್ರಲಿಂತೆ ತೊಳೆದು ಅದು ಮಾಡಿ ಇನ್ನು ಮನೆಯಾಗ ಬಂದು ನಾನು ಆಲೂಗಡ್ಡೆಗೆಲ್ಲ
ಉಪ್ಪು ಅರಿಶಿಣ ಖಾರ ಎಲ್ಲ ಹಾಕಿದ್ದಲ್ವ, ಸಾರಿ ಉಪ್ಪು ಅರಿಶಿಣ ಮತ್ತು ಹಾಗೆ ಹೋಗಿ ಹುಡ್ಕೋತಾನೆ ಬಂದು ಖಾರ ಭೀ ಹಾಕಿ ಇನ್ನು ಅದಕ್ಕೆ ಹಿಂಡಿ ಅದೆಲ್ಲ ಹಾಕಿ ಕುದಿಲಕ್ಕೆ ಇಟ್ಟಿದ್ದೆ. ಇನ್ನು ಅದು ಕುದಿಲತ್ತಿತ್ತು. ಇನ್ನು ಕಿಚನ್ದಾಗ ಬಂದು ಒಂದು ಸ್ವಲ್ಪ ಅದೆಲ್ಲ ಕಲಸಿ ಎಲ್ಲ ಮಾಡಿ ಇನ್ನು ಈ ಕಡೆ ಸಾಮಾನು ಹಾಕ್ಲತ್ತೀನಿ. ನೈಟ್ ತೊಳೆದಿಟ್ಟಿದ್ದ ಸಾಮಾನು, ಹಾಗಾಗಿ ಅವು ಸಾಮಾನು ತೊಳೆದು ಹಾಕ್ಲತ್ತೀನಿ ನಾನು. ಇನ್ನು ಏನಪ್ಪ ಅಂದ್ರೆ ಮಾರ್ನಿಂಗ್ ರೊಟೀನ್ ಒಂದೊಂದು ದಿನ ಹೆಂಗಿರ್ತದೆ ಅಂದ್ರೆ ಎಷ್ಟು ಕೆಲಸ ಮಾಡ್ರೂ ಭೀ ಒಂದೊಂದು ದಿನ ಕಮ್ಮಿ ಆಗಲ್ಲ, ಅಷ್ಟು ಕೆಲಸ ಇರ್ತದೆ. ಒಂದೊಂದು ದಿನ ಅಂತೂ ಕೆಲಸನೇ ಇರಲ್ಲ ನನಗೆ, ಆ ಥರ ಇರ್ತದೆ. ಇನ್ನು ಅದ್ರಾಗ ಭೀ ಈಗ ನಮ್ಮ ಮನೆಯವರು ಶಿಫ್ಟ್ ಚೇಂಜ್ ಇರ್ತಾವಲ್ವ, ಆ ಥರ ಇತ್ತು ಅಂದ್ರೆ ಕೆಲಸ ಜಾಸ್ತಿನೇ ಇರ್ತವೆ. ಅವ್ರಿಗೆ ಮಾರ್ನಿಂಗ್ ಡ್ಯೂಟಿ ಇದ್ದರೆ ನನಗೇನು ಟೆನ್ಷನ್ ಇರಲ್ಲ. ಮಾರ್ನಿಂಗ್ ಅವ್ರ ಡ್ಯೂಟಿ ಇಲ್ಲದೈತಲ್ಲ, ಆವಾಗ ಮೇನ್ ಹೆಚ್ಚಿಗೆ ಕೆಲಸ ಇರ್ತದೆ. ಹಂಗಾಗಿ ಸ್ವಲ್ಪ ಅವರು ಮಧ್ಯಾಹ್ನ ಡ್ಯೂಟಿ ಇರೋ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಇವತ್ತು. ಇನ್ನು ಸ್ವಲ್ಪ ಹೆಚ್ಚಿಗೆ ಕೆಲಸ ನಾನು ತೊಗೋತೀನಿ ಒಂದೊಂದು ದಿನ, ಹಾಗಾಗಿ ತೊಗೊಂಡ್ರೆ ಒಂದೇ ದಿನದಾಗ ಫಿನಿಶ್ ಆಗಬೇಕು, ಆ ಥರ ಮಾಡ್ತೀನಿ. ಇನ್ನು ನಮ್ಮ ಮನೆಯವರು ಅಮ್ಮಗೂ ಬಿಟ್ಟು ಬರ್ಲಕ್ಕೆ ಹೋಗಿರು. ಹಾಗಾಗಿ ಇನ್ನು ಇಲ್ಲಿ ಭೀ ಜಾನು ಭೀ ಸ್ನಾನ ಮಾಡ್ಕೊಂಡಳು. ಇನ್ನು ಆಕಿಗೆ ಪೌಡರು, ಇನ್ನು ಐಬ್ರೋದು ತೀಡ್ಲತ್ತೀನಿ. ನಮ್ಮ ಜಾನುಗೂ ಸ್ವಲ್ಪ ಐಬ್ರೋಸ್ ಕಮ್ಮವ, ಹಾಗಾಗಿ ಸಣ್ಣಂದು ಹಿಡಿದು ಕಂಪಲ್ಸರಿ ಡೈಲಿ ಐಬ್ರೋಸ್ ತೀಡ್ತೀನಿ. ಹಾಗಾಗಿ ತೀಡ್ಲತ್ತಿದ. ಇನ್ನು ಆಕಿ ಸ್ವಲ್ಪ ನಖರ ಮಾಡ್ಲತ್ತಿಳು. ಇನ್ನು ಏನಪ್ಪ ಅಂದ್ರೆ ಮುಂಜಾನೆ ಸ್ವಲ್ಪ ಏನೋ ನಿದ್ದೆ, ಈಗ ಬ್ಯಾಸ್ಗೆ ಬಂತಲ್ವ, ನಿದ್ದೆ ಟೆನ್ಷನ್ ಆಯ್ತದ. ಇನ್ನು ಈಗಂತೂ ಬ್ಯಾಸ್ಗಿದಾಗ ಚುಣ್ಗುರು ಅಂದಿದ್ದ ಸಲುವಾಗಿ ಸ್ವಲ್ಪ ನೈಟು ನಿದ್ದೆ ಆಗಲಾಗ್ಯದ. ಹಾಗಾಗಿ ಸ್ವಲ್ಪ ನಿದ್ದೆ ಭೀ ಹೊಂಟಿತ್ತು. ಬಟ್ ನಿದ್ದೆ ಎಲ್ಲ ಬಾಜು ಇಟ್ಟು ನಾ ಕೆಲಸ ಸ್ಟಾರ್ಟ್ ಮಾಡಬೇಕಾಯ್ತು. ಇನ್ನು ಆಲ್ರೆಡಿ ಎಲ್ಲರೂ ಸ್ನಾನ ಎಲ್ಲ ಮುಗಿದಿತ್ತು. ಹಾಗಾಗಿ ಬಂದು ಇಲ್ಲಿ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕ್ಲತ್ತೀನಿ. ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಬತ್ತಾನ ಫಸ್ಟು ಬಟ್ಟೆ ಆಯ್ತವ ಅಂತಂದು. ಹಾಗಾಗಿ ನಾವು ಪೈಪು ಅದೆಲ್ಲ ಹಾಕಿ ಮತ್ತು ಹಚ್ಚಿ ಎಲ್ಲ ಮಾಡಿ ಲಿಕ್ವಿಡ್ ಅದು ಹಾಕಿ ಇಟ್ಬಿಡ್ತೀನಿ ಮಷಿನ್ಗೆ. ಜಾಸ್ತಿ ಇಲ್ಲಿ ಬಂದಿದ್ದು ಹಿಡ್ದಂತೂ ನಾನಂತೂ ಒಂದಿನ ಭೀ ಕೈ ಮೇಲೆ ಒಗ್ದಿಲ್ಲ. ಆಲ್ಮೋಸ್ಟ್ ಆಲ್ ಮಷಿನ್ಗೆ ಒಂದು ಥೋಡೆ ದಿನ ಅಷ್ಟೇ ಸ್ಟಾರ್ಟಿಂಗ್ ತೊಗೊಂಡಿದ್ಮೇಲೆ ಅಷ್ಟೇ ಒಗ್ದೀನಿ. ಇನ್ನು ಡೈಲಿ ವಾಷಿಂಗ್ ಮಿಷಿನ್ಗೆ ಅದು ಡೈಲಿ ಅಲ್ಲ, 2 ಡೇಸ್ಗೊಂದು ಸರ್ತಿ. ಇನ್ನು ನಾನು ಈ ಕಡೆ ಹಾಕಿ ಬೇರೆ ಕೆಲಸ ಮಾಡತ್ತಾನ ಮಷಿನ್ದಾಗ ಬಟ್ಟೆ ಆಯ್ತವ ಅಂತಂದು. ಇನ್ನು ಅಷ್ಟ್ರಾಗ ನಮ್ಮ ಮನೆಯವ್ರು ಭೀ ಹೋಗಿ ಬಂದವರು, ಅಮ್ಮಗೆ ಬಿಟ್ಟು ಬಂದವರು. ಇನ್ನು ಅವ್ರು ಬಿಟ್ಟು ಬರತನ ಭೀ ಸ್ವಲ್ಪ ಕೆಲಸ ಭೀ ಇತ್ತು ಸ್ಕೂಲ್ನಾಗ. ಏನು ಡಾಕ್ಯುಮೆಂಟ್ಸ್ ಅವು ಕೇಳವಿದ್ವು, ಅವೆಲ್ಲ ಕೇಳ್ಕೊಂಡು ಬರ್ರಿ ಅಂತ ಹೇಳಿದ್ದ. ಹಾಗಾಗಿ ಅವರು ಕೇಳ್ಕೊಂಬರ್ಲಕ್ಕೆ ಭೀ ಸ್ವಲ್ಪ ಲೇಟ್ ಆಯಿತು ಇವತ್ತು. ಹಾಗಾಗಿ ಇನ್ನು ಅವ್ರು ಬರತನ ಬಟ್ಟೆದು ಹಾಕಿ ಇನ್ನು ಬೇರೆ ಕೆಲಸ ಏನಾರ ಸಾಮಾನು ಇದ್ದರು ಅದೆಲ್ಲ ತೊಳ್ಕೊಂಡು ನಾನು ಇನ್ನು ಇಲ್ಲಿ ನಮ್ಮ ಜಾನಗೊಂದು ಸ್ವಲ್ಪ ಸತಾಸ್ಲತ್ತೀನಿ ನಾನು. ಆಕಿ ಏನೋ ಅಂದಳು, ನನಗೆ ಬೈಲತ್ತಾಳ, ಹೆಚ್ಚಿಗೆ ಬೈಯೋದಾಲಿ ಹೊಡೆಯೋದಾಲಿ ಈ ಥರ ಮಾಡ್ಲತ್ತಾಳ. ಏನರ ಅಂದ್ರಲ್ಲ ಗುದ್ದುತ್ತೀನಿ, ಹೊಡಿತೀನಿ, ತುಳಿತೀನಿ ಈ ಥರ ಅಲ್ಲತ್ತಾಳ. ಹಾಗಾಗಿ ನಿನಗೆ ಮಾಡಿಲ್ಲ ನಾಷ್ಟ, ಹೋಗು ಅಂದಿ ಸಲುವಾಗಿ ಇನ್ನು ಆಳ್ಕೊತ ಮಾರಿ ಉಬ್ಬಿಸ್ಕೊಂಡು ಹೋಗಿ ಅಲ್ಲಿ ನಿಂತಾಳ ಕುರ್ಜಿ ಬಲ್ಲಿ. ಅಷ್ಟಾಗ ಇವ್ರು ಭೀ ನಮ್ಮ ಮನೆಯವ್ರು ಭೀ ಬಂದರು. ಟಿಫಿನ್ ಮಾಡಮಂತ ಟಿಫಿನ್ ರೆಡಿ ಮಾಡತ್ತೀನಲ್ವ, ಇನ್ನು ಬೈದಿ ಸಲುವಾಗಿ ಹೋಗಿ ಮಾರಿ ಉಬ್ಬಿಸ್ಕೊಂಡು ನಿಂತಾಳ. ನಂಗೆ ಏನು ಬೇಡ, ಊಟ ಬೇಡ, ಏನು ಬೇಡ ಅಂತ. ಅವ್ರ ಪಪ್ಪ ಬರೋದನ್ನೇ ಹೇಳತ್ತಾಳ, ನಂಗೆ ಉಣ್ಬೇಡ ಅಂದಾಳ ಮಮ್ಮಿ ಆ ಥರ ಅಂತಂದು. ಇನ್ನು ಹೋಗಿ ನೋಡ್ರಿ ಈಕಿನ ಮಾರಿ ಯಾವ ಥರ ಆಗ್ಯದ ಅಂತಂದು. ಊಟ ಮಾಡ್ಲಿಕ್ಕೆ ಉಂಬೋದಿಲ್ಲ, ತಿಂಬೋದಿಲ್ಲ, ನಿನಗೇನು ಕೊಡಲ್ಲ ಇವತ್ತಿನ ಹಿಡ್ದು ಅಂದಿದ್ದ ಸಲುವಾಗಿ. ಅಂದ್ರೆ ಬೈಲತ್ತಾಳ. ಯಾವ ಥರ ಅಂದ್ರೆ ಹೇಳಿದ ಮಾತು ಒಂದು ಕೇಳಲ್ಲ, ಏನರ ಅಂದ್ರು ಬೈಲತ್ತಾಳ. ಅದ್ರ ಸಲುವಾಗಿ ಕೊಡಲ್ಲ ಏನಿಲ್ಲ ಅಂದಿದ್ದ ಸಲುವಾಗಿ ನೋಡ್ರಿ ಹೆಂಗೆ ಮಾಡ್ಲತ್ತಾಳ. ಒಟ್ಟು ಮಾತೇ ಕೇಳಲ್ಲಳು, ತಂದೆ ಖರೆ ಮಾಡ್ತಾಳೆ. ಇನ್ನು ಅವ್ರ ಪಪ್ಪ ಹೇಳೋರು ಭೀ ಕೇಳಲ್ಲಳು. ಮತ್ತು ಒಂದು ಸ್ವಲ್ಪ ಆಕಿ ಯಾವುದಕ್ಕೆ ಭೀ ತಾಳ್ತಾಳೋ ಇಲ್ಲೋ ಒಟ್ಟು ಗೊತ್ತಿಲ್ಲ. ಬಟ್ ಊಟಕ್ಕಂತೂ ಕಂಪಲ್ಸರಿ ಆಕಿಗೆ ತಾಳಲ್ಲಳು. ಹಸುವು ಆಕಿ ಭೀ ಸೇಮ್ ನನ್ನಂಗೆ ನಮ್ಮ ಅಮ್ಮ ತಾಳ್ತಾಳು. ಹಸು ಆದರೂ ಭೀ ಆಕಿಗೆ ಬೇಕಾಗಲ್ಲ, ಊಟ ಬೇಕಾಗಲ್ಲ. ನಮ್ಮ ಜಾನು ಏನಿಲ್ಲ, ಹಸು ಆದ್ರೆ ಕಂಪಲ್ಸರಿ ಆಕಿಗೆ ಊಟ ಬೇಕು. ನಾನು ಹಾಗೆ ಇದ್ದೀನಿ. ಹಸುಗಿನ ಆಯ್ತು ಅಂದ್ರೆ ನನ್ನ ಯಾರೂ ಮಾತು ಕೇಳಲ್ಲ. ಅಗರ್ಸೆ ನಂಗೆ ಏನೂ ಸಿಗಲ್ಲೈತಂದ್ರೆ ಜಗಳ ಅಂತೂ ಕಂಪಲ್ಸರಿ. ನಮ್ಮ ಜಾನು ಭೀ ಹಾಗೆ ಆಳ. ಇನ್ನು ಆಕ್ರಿ ಕಡೆ ಈಗ ಊಟ ಮಾಡಂದ್ರೆ ತೊಗೊಂಡು ನಕ್ಕೋತ ತೊಗೊಂಡು ಊಟ ಮಾಡತ್ತಾಳ. ಇನ್ನು ಅಷ್ಟಾಗ ನಮ್ಮ ಮನೆಯವ್ರು ಭೀ ಫ್ರೆಶಪ್ ಆಗಿರು. ಬಟ್ ಅವ್ರದ್ದು ಬೇರೆಯೇ ಕೆಲಸ ಇರ್ತಾವೆ, ಎಲ್ಲ ಆ ಕಡೆ ಈ ಕಡೆ ಓಡಾಡೋದು ಅದೆಲ್ಲ ಮಾಡಿ ಇನ್ನು ಬಂದು ಎಲ್ಲ ಊಟ ಮಾಡತ್ತಿದ್ದೇವೆ, ಟಿಫಿನ್ ಮಾಡ್ಲತ್ತಿದ್ದೇವೆ. ಟಿಫಿನ್ ಮಾಡಿದ ತಕ್ಷಣ ಇನ್ನು ಜೋಳ ಹಸನ್ ಮಾಡ್ಬೇಕಂತ ಜೋಳ ತೊಗೊಂಡು ಬಂದ್ರೆ ನಮ್ಮ ಮನೆಯವ್ರು ನೋಡ್ರಿ ಏನು ಮಾರಿ ಹೊಡೆದಾಕ್ತೀರಿ. ಇನ್ನು ಯಾಕಪ್ಪ ಬೈಲತ್ತೀನಿ ಅಂದ್ರೆ ಜೋಳ ತಂದು ಕೊಡ್ರಿ, ನಾನು ಕೇರ್ಕೋತೀನಿ. ಅಂದ್ರೆ ಜೋಳದ ಹಿಟ್ಟು ಆಗೋಗಿತ್ತು ರೊಟ್ಟಿ ಮಾಡ್ಲಿಕ್ಕೆ. ಹಾಗಾಗಿ ಊರ್ಲಿಂತ ತಂದಿದ್ದೇವೆ ಸಂಕ್ರಾಂತಿ ಟೈಮಿಗೆ. ಅದು ಜೋಳ ಬಿಚ್ಚಿಲ್ಲ, ಚೀಲ ತೆಗ್ದಿಲ್ಲ, ನೋಡಿಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ಹಸನ್ ಮಾಡ್ಕೋತೀನಿ, ತೊಗೊಂಬರ್ರಿ ಅಂದ್ರೆ ಅವರು ಸ್ವಲ್ಪ ಮಾಡು, ಈಗ ಎಷ್ಟು ಬೀಸ್ಕೊಂಬರ್ಲಕ್ಕೆ ಒಂದು 5 kg ಹಂಗೆ ಮಾಡು ಅಂದ್ರೆ ಇಲ್ಲ, ಹೆಂಗೆ ಭೀ ಕೆಲಸ ಆಗ್ಯದ, ಈಗ ಏನು ಮಾಡಲಿ ಅಷ್ಟು ಕೇರ್ತೀನಿ ತರ್ರಿ ಅಂತಂದು ಸಲುವಾಗಿ ಅವರು ಗುರ್ಕಾಸ್ ನೋಡತ್ತಿರು, ಬೈಲತ್ತಿರು. ಹಾಗಾಗಿ ಅವ್ರಿಗೆ ಮಾರಿ ಹೊಡೆದಾಕ್ತೀನಿ. ಈ ಥರ ಬೈಲತ್ತಿದ್ದ ನಂಬಲ್ಲಿ ಕಾಮನ್ ನಡೀತಾ ಇರ್ತಾವೆ ನಮ್ಮಿಬ್ಬರದು ಅಷ್ಟೇ.
ಇನ್ನು ಇಲ್ಲಿ ಬಂದು ಅಷ್ಟು ಕೇರ್ಲತ್ತೀನಲ್ವ ಅವ್ರಿಗೆ ಅದು ಸಿಟ್ಟು, ಯಾಕಂದ್ರೆ ಒಂದೇ ದಿನ ಹೆವಿಯಾಗಿ ಕೆಲಸ ತೊಗೋಬಾರ್ದು ಅಂತಂದು. ಬಟ್ ನಾ ಏನಪ್ಪ ಅಂದ್ರೆ ತೊಗೊಳಕ್ಕೆ ಕುಂತ್ರೆ ಒಂದೇ ದಿನ ಮಾಡ್ಬೋದು ಅಂತಂದು. ಇನ್ನು ನುಷಿ ಇದ್ದವು, ಬಟ್ ಅದ್ರಾಗ ನುಷಿ ಎಲ್ಲ ಸತ್ತೋಗಿವು. ಇನ್ನು ನಮ್ಮ ಮಾಮಿದೆಲ್ಲ ಅಲ್ಲೆಲ್ಲ ಔಷಧಿ ಹಾಕಿ ಬಿಸಿಲಿಗೆ ಒಣಗಿರು. ಬಟ್ ಹಾಗೆ ಅದ್ರ ಸಲುವಾಗಿ ಅದು ಖೇರ ನೋಡಿ ನುಷಿ ಆಗಿವಲ್ವ, ಅವೆಲ್ಲ ಖೇರು ಹೋಯ್ತಾವ. ಒಂದೇ ಸರ್ತಿ ಕ್ಲೀನ್ ಮಾಡಿ ಇಟ್ಕೊಂಬರಂತ ನಾನು ಕ್ಲೀನ್ ಮಾಡಕೊಲತ್ತಿದ್ದ. ಟೋಟಲಾಗಿ ಒಂದು 3 ಬಕೆಟ್ ಆಗ್ಯಾವ. ಅಂದ್ರೆ ಒಂದು 30 kg 35 kg ಇದ್ದಿರ್ಬೋದು. ಅಷ್ಟು ಒಂದೇ ದಿನದಾಗ ಮುಗಿಸಿನಲ್ವ. ಹಾಗಾಗಿ ನಮ್ಮ ಮನೆಯವ್ರಿಗೆ ಸಿಟ್ಟು ಹೊಂಟಿತ್ತು. ಯಾಕಂದ್ರೆ ಬ್ಯಾಕ್ ಪೇನ್ ಅಂತೀನಿ, ಮತ್ತು ಬಾಡಿ ಪೇನ್ಸ ಬರ್ತಾವ ಒಂದೇ ತಲೆ ಕುಂತು. ಹಾಗಾಗಿ ಬೇಡ, ಥೋಡೆ ಮಾಡ್ಕೊಂಡ್ರೆ ನನಗೇನು ಕೆಲಸ ಇತ್ತಂದ್ರೆ ಸುಮ್ಮನೆ ಇರ್ಲಿಕ್ಕಾಗಲ್ಲ. ಹಾಗೆ ಒಂದೇ ದಿನ ಮಾಡ್ಬೇಕಂತಂದು ಮಾಡ್ಕೋತೀನಿ ಅಷ್ಟು. ಅದೇ ಹೇಳೇನಲ್ವ, ನಾನು ಒಂದೇ ತೆಗ್ದ ಅಂದ್ರೆ ಅಷ್ಟು ಕೆಲಸ ಒಂದೇ ದಿನ ತೆಗಿತೀನಿ. ಹಾಗಾಗಿ ಅವರಿಗೆ ಸಿಟ್ಟು ಬರ್ತದೆ. ಸ್ವಲ್ಪ ಆಗಲಕ್ಕ ಡೈಲಿ ಇಷ್ಟಿಷ್ಟು ಮಾಡ್ಕೊತವ್ರು ಅಂತಾರೆ. ಬಟ್ ನಾ ಇನ್ನೂ ಒಂದಿನ ಮಾಡ್ಕೊಂಡ ಅಂದರೆ ಇನ್ನೊಂದಿನ ರೆಸ್ಟ್ ಸಿಗ್ತದಲ್ವ ಅಂತ ಈ ಥರ ಮಾಡ್ತೀನಿ ಅಷ್ಟೇ. ಇನ್ನು ಈ ಕಡೆ ಎಲ್ಲ ತೆಗ್ದು ಜೋಳ ಬೀಸ್ಕೊಂಬರ್ಲಾಕೆಲ್ಲ ಬಕೆಟ್ನಾಗ ತೆಗೆದು ಮತ್ತು ತೆಗ್ದಿಡೋ ಬೇರೆ ಬಕೆಟ್ನಾಗೆ ತೆಗ್ದೀನಿ. ಯಾಕಂದ್ರೆ ಚೀಲ್ದಾಗ ಇಟ್ಟಿಲ್ಲ ಥಂಡಿಗೆ, ಮತ್ತು ಏನಂತಾರೆ ಚೀಲ್ದಾಗ ಇಟ್ಟಂದ್ರೆ ಥಂಡಿಗೆ ಮತ್ತು ಏನಾರ ಜೋಳ ಹಸಿ ಅದು ಮತ್ತು ನುಷಿಗಿನ ಆಗ್ಯಾವಂತಂದು ಅವೆಲ್ಲ ತೆಗ್ದಿಟ್ಟ ಮೇಲೆ ಇನ್ನು ಆಲ್ರೆಡಿ ಬಟ್ಟೆ ಭೀ ಆಗಿವು. ನಮ್ಮ ಮನೆಯವ್ರು ತಂದು ಬಕೆಟ್ನಾಗ ಹಾಕಿಟ್ಟಿರು. ವಾಷಿಂಗ್ ಮಿಷಿನ್ ಅದು ಸೂಟಿ ಅವರೇ ತಂದು ಬಕೆಟ್ನಾಗ ಹಾಕಿಟ್ಟಿರು. ತೆಗ್ದು ವಾಷಿಂಗ್ ಮಿಷಿನ್ದಾಗಿನ ಬಟ್ಟೆ ನಾವೆಲ್ಲ ಒಣಗ್ಲತ್ತೀನಿ. ಇಲ್ಲಿ ಬಂದು ನಾನು ಇದೆಲ್ಲ ಕೆಲಸ ಅಂದ್ರೆ ಒಣಗ್ಲಕ್ಕೆ ಭೀ ಅವ್ರು ಒಣಗ್ತಿರು. ಪಾಪ ಈ ಸಂಧ್ಯಾಗ ಅವ್ರಿಗೆ ಹೋಗ್ಲಕ್ಕೆ ಬರಲ್ಲ ಅಂದರು. ಒಣಗ್ತಿದ್ದ ನಾನೇ. ಬಟ್ ಏನಪ್ಪ ಅಂದ್ರೆ ಸಂಧ್ಯಾಗ ನಂಗೆ ಹೋಗ್ಲಕ್ಕೆ ಬರಲ್ಲ, ನಂಗೆ ಓಡಾಡಕ್ಕೆ ಬರಲ್ಲ. ಹಾಗಾಗಿ ನಾ ಹಾಕಲ್ಲ, ಏನಿಲ್ಲ ಅದ್ರ ಸಲುವಾಗಿ ನಾ ಮತ್ತು ಕೆಲಸ ಎಲ್ಲ ಮಾಡ್ಕೊಂಡು ಅಂದ್ರೆ ಜೋಳ ಎಲ್ಲ ಕೇರಿ ಮೇಲೆ ಅದೆಲ್ಲ ಉಡಿಗೆ ಹಾಕಿ ಎಲ್ಲ ಮಾಡಿ ನಾನೇ ಹಾಕ್ಲತ್ತೀನಿ. ಆಲ್ರೆಡಿ ಬಟ್ಟೆ ಆಗಿ ಒಂದು ಅರ್ಧ ಗಂಟೆ ಆಗಿವು. ಹಾಗಾಗಿ ನಾ ಅವ್ರಿಗೆ ಹೋಗ್ಲಕ್ಕೆ ಬರಲ್ಲ ಅಂತಂದು ಅವ್ರು ಇಟ್ಟಿರು. ಇನ್ನು ಕೆಲಸ ಮಾಡ್ಕೊತಾನೆ ಅದ್ರಾಗ ಜೋಳ ಕೇರ್ಕೊತಾನೆ ನಾನು ಬಳಗಡ್ಡಿ, ಅಲ್ಲ ಬಳಗಡ್ಡಿ ಬಂದಿವು. ಹಾಗಾಗಿ ಅಲ್ಲ ಬಳಗಡ್ಡಿ ಅದು ಭೀ ತೊಗೊಂಡಿದ್ದೆ ಇವತ್ತು. ಎಲ್ಲ ಒಂದೇ ದಿನ ಬರ್ತಾವೆ ಫ್ರೆಂಡ್ಸ್. ಒಂದೇ ದಿನ ಕೆಲಸ ಯಾವ ಥರ ಇರ್ತದೆ ಅಂದ್ರೆ ನಾನ್ ಸ್ಟಾಪು. ಒಂದು 3 ತಿಂಗಳೇ ಆಯಿತು ನಾನು ಅಲ್ಲ ಬೆಳಗಡ್ಡಿ ಪೇಸ್ಟ್ ಅಂದ್ರೆ ಅಲ್ಲ ಬೆಳಗಡ್ಡಿ ತೊಗೊಂಡು ಪೇಸ್ಟ್ ಮಾಡಿಕೊಂಡು. ಹಾಗಾಗಿ ಇನ್ನೊಂದು 2 days 3 days ಆಯ್ತದ. ಬಟ್ ಏನಿಲ್ಲ, ಮನೆತನ ಬಂದಿವು ತೊಗೊಂಬರ್ರಿ ಅಂತಂದು. ಯಾಕಂದ್ರೆ ರೇಟಿಗೆ ಕಾಯ್ಕೊತ ಕುಂತ್ರೆ ಅದು ಕಂಪಲ್ಸರಿ. ನಾನು 3 months ಬ್ಯಾಕ್ ತೊಗೊಂಡಿದ್ದು 70 rupees kg. ಬಟ್ ಈಗ ಏನಪ್ಪ ಅಂದ್ರೆ 100 rupees kg ಆಗ್ಯಾವ. ಕಮ್ಮಿ ಆಯ್ತವೇನಂತಂದು 2 months ಹಿಡಿದು ತೊಗೊಂಡಿಲ್ಲ. ಬಟ್ ಅಷ್ಟೇ ಅವ 2-3 months ಹಿಡಿದು 100 rupees kgನೇ. ಇನ್ನು ತೊಗೊಂಡ್ರೆ ಆಯಿತು. ಮತ್ತು ಪೂರ್ತಿ ಆಗೋಗಿ ಮೇಲೆ ತೊಗೊಳಕ್ಕೆ ಭೀ ಆಗಲ್ಲ. ಯಾಕಂದ್ರೆ ನಮಗೆ ಬೇಕಾದಾಗ ಯಾವುದು ಭೀ ಸಿಗಲ್ಲಲ್ವ. ನಮಗೆ ಬೇಕಾದಾಗ ಕಂಪಲ್ಸರಿ ಅವ್ರು ಬರಲ್ಲ. ಹಾಗಾಗಿ ನಾವು ಮಾರ್ಕೆಟ್ನಾಗ ಹೋದ್ರು ಜಾಸ್ತಿ ರೇಟ್ ಇರ್ತವೆ. ಈಗ ಮನೆ ಬಲ್ಲಿ ಬಂದವ್ರು ಅಂದ್ರೆ ಕಮ್ಮಿ ರೇಟ್ನಾಗ ಕೊಡ್ತಾರೆ ಅಂತಂದು ಹಾಗೆ ಅಲ್ಲ ಬೆಳಗಡೆ ಭೀ ತೊಗೊಂಡಿದ್ದ. ಇನ್ನು ಅದು ಭೀ ಇವತ್ತು ಪ್ರಿಪೇರ್ ಮಾಡ್ರಾಯ್ತಂತೆ ಕುಂತೀನಿ. ಅಂದ್ರೆ ಅಲ್ಲ ಬೆಳಗಡೆ ಪೇಸ್ಟ್ ಇವತ್ತು ಅಲ್ಲ ಭೀ ಗೀಚಬೇಕು, ಮತ್ತು ಬೆಳಗಡೆ ಭೀ ಸುಲ್ದು ಇವತ್ತು ಮಿಕ್ಸಿಗೆ ಹಾಕೋಬೇಕು ಅಂತಂದೆ. ಇನ್ನು ನಾನು ಮಾಡ್ಲತ್ರು ಇಲ್ಲಿ ನಮ್ಮ ಜಾನು ಭೀ ನಮ್ಮ ಕೂಡ ಸ್ಟಾರ್ಟ್ ಮಾಡಿಳು ಆಕಿನ ಕೆಲಸ. ಆಕಿ ಅಂದ್ರೆ ಮಾಡಬೇಡ ಅಂತೀನಿ, ಕಂಪಲ್ಸರಿ ಆಕಿ ಮಾಡೇ ಮಾಡ್ತಾಳೆ. ಅದ್ರಾಗ ಭೀ ಆಕಿಗೆ ಬಳಗಡ್ಡಿ ಇರ್ತಾವಲ್ವ, ಅದು ಸುಲಿಯೋದಂದ್ರೆ ಆಕೆ ತೋಲ್ ಇಷ್ಟ. ಹಾಗಾಗಿ ಆಕೆ ಬಂದು ನನ್ನ ಕೂಡ ಇಲ್ಲಿ ಬಳಗಡ್ಡಿ ಹೊಡಿಲತ್ತೇಳು. ಇನ್ನೊಂದು 5-6 ಗಡ್ಡಿ ಅಂದ್ರೆ 5-6 ಬಳಗಡ್ಡಿ ಇಲ್ಲ, ಅವು ತೆಗ್ದಿಡ್ತೀನಿ. ಈಗ ನಾನು ಮೆಂತ್ಯ ಪಲ್ಯ ಪುಂಡಿ ಪಲ್ಯ ಆ ಥರದ್ದು ಏನಾರ ಬ್ಯಾಳೆ, ಉದ್ದಿನ ಬೇಳೆ ಅದು ಮಾಡ್ರೆ ಬೇಕಾಯ್ತದಲ್ವ. ಅದ್ರ ಸಲುವಾಗಿ ಒಂದು ಥೋಡೆ ಮ್ಯಾಗ ತೆಗೆದಿಟ್ಕೊತೀನಿ. ಇನ್ನೊಂದು ಉಳಿದಿವಷ್ಟು ಪೇಸ್ಟ್ ಮಾಡಿಬಿಡ್ತೀನಿ. ಚಿಕನ್ ಖಾಲಿ ಜಾಸ್ತಿ ಬೇಕಾಯ್ತದ. ಆಲ್ಮೋಸ್ಟ್ ಅಲ್ಲಿ ಡೈಲಿಗೆ ನಾನು ಅಷ್ಟೊಂದು ಯೂಸ್ ಮಾಡಬೇಕು ಅಂತೀನಿ. ಸ್ವಲ್ಪ ಫ್ರಿಜ್ ದೂರ ಇದ್ದ ಸಲುವಾಗಿ ಗಡಿ ಬಿಡಿದಾಗ ಹೊಡೆದ ಅಂದ್ರೆ ಬಗಾರ್ ಹಾಕ್ಲತ್ತಿದ್ದೇವೆ ಅಂದ್ರೆ ಅದಕ್ಕೆ ಹಾಕ್ಲಕ್ಕಾಗಲ್ಲ. ಇನ್ನು ಬಳಗಡೆ ಹೊಡಿಲತ್ತೀನಲ್ವ ಅಂದ್ರೆ ಕೈಲಿಂತೆ ಹೊಡಿಲತ್ತಿದ್ದ. ಹಾಗಾಗಿ ಸ್ವಲ್ಪ ಪೇನ್ ಆಗ್ಲತ್ತಿವು. ಅದು ಎಲ್ಲ ನೋಡಿ ನಮ್ಮ ಜಾನು ಹೋಗಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರೆ ಆಕೆ ಭೀ ಹೊಡಿಲತ್ತಿಳು. ಬಟ್ ಆಕೆಗೆ ಸುಲ್ಯಕ್ಕೆ ಹೊಂಟಿಲ್ಲ. ಒಂದು ಸ್ವಲ್ಪ ಹಸಿದ್ವು. ಈ ಸರ್ತಿ ಏನಪ್ಪ ಅಂದ್ರೆ 1 kgಗೆ ಬಳಗಡ್ಡಿ ಕಮ್ಮಿನೇ ಬಂದವ. ಒಂದು ಸ್ವಲ್ಪ ಹಸಿ ಇರ್ತಾವಲ್ವ, ಆ ಥರ ಇದ್ದಾಗ ಕಮ್ಮಿ ಬರ್ತಾವ. ಹಾಗಾಗಿ ಇನ್ನು ಅಲ್ಲ ಅಂತೂ ಜಾಸ್ತಿನೇ ಆಗಿತ್ತು. ನಾನು ಆಲ್ರೆಡಿ ಅಂದಿದ್ದ ಅವ್ರು ಕೊಡೋರಿಗೆ ಅಲ್ಲ ಜಾಸ್ತಿ ಹಾಕ್ಲತ್ತೀರಿ, ಬಳಗಡ್ಡಿ ಕಮ್ಮಿ ಹಾಕ್ಲತ್ತೀರಿ ಅಂತಂದು. ಇಲ್ಲ 1/2 kg ಅದು ತೂಕ ಮಾಡ್ತಾರೆ, 1/2 kg ಇದು ತೂಕ ಮಾಡ್ತಾರೆ. ಇನ್ನು ಸಪ್ರೇಟ್ ಬಳಗಡ್ಡಿನೇ ತೊಗೊಳಕ್ಕೆ ಹೋದ್ರೆ 160 rupees kg ಅಂತ. ಹಾಗಾಗಿ ಇರಲೆಕ್ಕ ಒಂದು 1/2 kgನೇ ತೊಗೊಂಬರ್ರಿ ಅಂದ್ರೆ ಅದು 1/2 ಇದು 1/2 1 kg ತೊಗೊಂಬರ ಅಂತಂದು ತೊಗೊಂಡಿನಿ. ಸ್ವಲ್ಪ ಬಳಗಡ್ಡಿ ಕಮ್ಮಿನೇ ಬಂದಿವು.
ಇನ್ನು ಬಳಗಡಿ ಹೊಡ್ಯೋದ್ರಾಗ ಕೈ ಬ್ಯಾನಿ ಆಗ್ಯಾವ ಅಂತ ಹೇಳಿನಲ್ವ, ಸೆಂಟರ್ನಾಗ ಹೊಡಿಲತ್ತರಂತೂ ಕೆಂಪಾಗಿತ್ತು. ಅದು ನೋಡಿ ಮಮ್ಮಿ ಕೈ ಬ್ಯಾನಿ ಅಲತ್ತದಂತ ಹೋಗಿ ಜಾನು ಒಳಗೆ ಏನರ ತರ್ತೀನಿ ಮಮ್ಮಿ ಕಟ್ಗೆ ಅದು ಏನರ ಅಂತಂದು ನಡೆದಳು. ಏನು ಬೇಡ ಆಗೋದು ಬಳಗಡಿ ಬಾ ಅಂದ್ರೆ ಬಂದು ಕುಂತಾಳ. ಇನ್ನು ಹಂಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಅಕ್ಕಿಗಂತೂ ಬಳಗಡಿ ಸುಲಿಯೋದಂದ್ರೆ ಇಷ್ಟ ಅಂದ್ರೆ ಬಳಗಡ್ಡಿ ಸುಲಿಯೋದು, ಉಳ್ಳಾಗಡ್ಡಿ ಸಪ್ಪೆ ತೆಗೆಯೋದು, ಆ ಥರದ್ದು ಭಾಳ ಕೆಲಸ ಮಾಡ್ತಾಳೆ ಆಕಿ. ಸುಮ್ಮನೆ ಕೂಡೆ ಅಂದ್ರೆ ಭೀ ಉಳ್ಳಾಗಡ್ಡಿ ಹೊರಗೆ ಹಾಕ್ದೇವಲ್ಲ ಕಂಪಲ್ಸರಿ ಅದು ಪೂರ್ತಿ ಬೆಳ್ಳಗೆ ಅಂದ್ರೆ ಪೂರ್ತಿ ನಾವು ಈಗ ಕಟ್ಟೆ ಮಾಡ್ಬೇಕು ಉಳ್ಳಾಗಡ್ಡಿ ಆ ಥರ ಕ್ಲೀನ್ ಮಾಡಿ ಇಡ್ತಾಳೆ. ಆ ಥರ ಕೆಲಸ ಮಾಡಕ್ಕೆ ಉಳ್ಳಾಗಡ್ಡಿಗಂತೂ. ಇನ್ನು ಈ ಕಡೆ ಅಲ್ಲ ಭೀ ತೊಳೆದು ಅಲ್ಲ ಸ್ವಲ್ಪ ಚಹಾ ಮಾಡ್ಲಿಕ್ಕೆ ಯಾವಾಗಾರ ಚಹಾ ಮಾಡ್ತೀನಲ್ವ ಅದ್ರ ಸಲುವಾಗಿ ಒಂದು ಸ್ವಲ್ಪ ಬಳಗಡಿ ಅಲ್ಲ ತೆಗ್ದಿಟ್ಟಿನಿ ಅಲ್ಲ ಅದು ತೆಗ್ದಿಟ್ಕೊಂಡಿನಿ ಫ್ರಿಜ್ನಾಗ ಇಡ್ಬೇಕಂತಂದು. ಇನ್ನು ಇಲ್ಲಿ ಅಲ್ಲ ತೊಳಿಲತ್ತಾಳ. ನಾನು ಬಳಗಡಿಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಅಡುಗೆ ಮಾಡ್ತೀವಲ್ವ ಎಣ್ಣೆ ಹಚ್ಚಿ ಬಿಸಿಲಿಗೆ ಇಟ್ಬಿಟ್ರೆ ಆಗೋಯ್ತು. ಆ ಥರ ಒಣಗ್ತಾವ ಸ್ವಲ್ಪ ಬಿಸಿಲಿಗೆ ಒಣಗು ಅಂದ್ರೆ ತರೋದು ಇನ್ನು ಸುಲಿಯೋದೊಂದೇ ಇರ್ತದೆ. ಇನ್ನು ಉಳ್ಕಿ ಬಳಗಡಿ ಇರ್ತಾವಲ್ವ ತಂದು ಫ್ರಿಜ್ನಾಗ ಇಡ್ಲತ್ತಿಳು. ನಮ್ಮ ಜಾನು ಫ್ರಿಜ್ ಕೆಳಗಿಂದ ಓಪನೇ ಆಗಲಾಗಿತ್ತು, ಹಾಗಾಗಿ ಮತ್ತೆ ಹೋಗಿ ನಾನೇ ಓಪನ್ ಮಾಡಿ ಇಟ್ಟು ಇನ್ನು ಇಲ್ಲಿ ಬಂದು ಮನೆ ಸೂಟ್ಲತ್ತೀನಿ. ಆಲ್ರೆಡಿ ಜೋಳ ಕೇರೀನಿ ಮತ್ತು ಈಗ ಸ್ವಲ್ಪ ಒಂದು 2-3 ದಿನವೇ ಆಯಿತು ಮನೆ ಸೂಟಲ್ದು. ಅಲ್ಲಿದ್ದರಂದ್ರೆ 2 ಡೇಸ್ಗೊಂದು ಸರ್ತಿ ಸೂಡ್ತಿದ್ದ. ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ದೊಡ್ಡದಾಗ್ಯದಲ್ವ, ಹಾಗಾಗಿ ಇನ್ನು ಯಾವಾಗಾರ ಒಂದು ಸರ್ತಿ ಸುಟ್ಕೊಂಡ ಅಂದ್ರೆ 3 ಡೇಸು 4 ಡೇಸ್ ಆ ಥರ ಆಗ್ಲತ್ತಿತ್ತು. ಕಂಟಿನ್ಯೂ ಮಾಡ್ಬೇಕಂದ್ರೂ ಭೀ ಒಂದೊಂದು ಸರ್ತಿ ಪೇಷನ್ಸ್ ಇರಲ್ಲ, ಒಂದೊಂದು ಸರ್ತಿ ಮಾಡಬೇಕೆಂಬ ಆಸಕ್ತಿ ಇರಲ್ಲಲ್ವ. ಹಾಗಾಗಿ ನಾವು ಒಂದೊಂದು ಸರ್ತಿ ಮಾಡ್ಲಕ್ಕೆ ನಿಂತ್ರೆ ಎಲ್ಲನೇ ಮಾಡ್ಬೇಕು ಅನ್ನಿಸ್ತದ. ಆ ಥರ ಇರ್ತದೆ ನನ್ನ ಮೂಡು. ಇನ್ನು ಎಲ್ಲ ಕೆಲಸ ಆಗ್ಯದಲ್ವ, ಇನ್ನೊಂದು ಫೈನಲಿ ಒಂದು ಮನೆ ಒಂದು ಸುಟ್ಕೊಂಡು ಬಂದ್ರೆ ಆಗೋಯ್ತು ಅಂತಂದು. ಯಾಕಂದ್ರೆ ಮತ್ತು ನಾಳೆಗಾದ್ರೂ ಭೀ ಸೂಟ್ಬೇಕೆ, ಇವತ್ತೇ ಎಲ್ಲ ಕೆಲಸದ ಕೂಡ ಇದು ಭೀ ಆಗೋಯ್ತದ ಅಂತಂದು ಮಾಡ್ಲತ್ತೀನಿ. ಇನ್ನು ಮನೆ ಒಂದು ಸುಟ್ಕೊಂಡು ಹೊಂಟೀನಿ. ಇನ್ನು ಊರ್ಲಿಂದ ತಂದಿದ್ದಂಗೆ ನಾನು ಜೋಳ ಅದೆಲ್ಲ ಕೇರ್ಕೋಬೇಕು ಅನ್ಕೊಂಡೆ. ಬಟ್ ಅಲ್ಲಿಂದ ಬರೋದು, ಈ ಕಡೆ ಊರಿಗೆ ಹೋಗೋದು, ಶಾಪಿಂಗ್ ಮಾಡೋದು, ಇನ್ನು ಫಂಕ್ಷನ್ ಸಲುವಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಬೋದು, ಅದ್ರ ಕೆಲಸ ಎಲ್ಲ ಇತ್ತು. ಹಾಗಾಗಿ ಅವು ಜೋಳನ ತೆಗ್ದಿಲ್ಲ ಏನಿಲ್ಲ. ಬಟ್ ನುಷಿ ಆಗ್ಯಾವೋ ಏನೋ ಅನ್ಕೋತಾನೆ ಇದ್ದ. ಬಟ್ ಏನೂ ಆಗಿದ್ದಿಲ್ಲ, ಇದ್ದಿದ್ವೇ ಸತ್ತೋಗ್ಯವು ಅಷ್ಟೇ. ಅದ್ರ ಸಲುವಾಗಿ ಇವತ್ತೆಲ್ಲ ಫೈನಲ್ ಮಾಡಿಕೊಂಡು ಕೇಳ್ಕೊಂಡು ಇಟ್ಕೊಂಬರ ಅಂತಂದು. ಇನ್ನು ಅದು ಅಷ್ಟೆಲ್ಲ ಜೋಳ ಕೇರತನೇ ನಮ್ಮ ಮನೆಯವರು ನನಗೆ ಬೈಲತ್ತಿರು. ಯಾಕಂದ್ರೆ ಅಷ್ಟೆಲ್ಲ ಒಂದೇ ದಿನ ಮಾಡಬೇಕೇನು, ಬ್ಯಾಕ್ ಪೇನ್ಸ್ ಸ್ಟಾರ್ಟ್ ಆಗ್ಯದ ಫ್ರೆಂಡ್ಸ್. ಸ್ವಲ್ಪ ಏನಂತಾರೆ ಬ್ಯಾಕ್ ಪೇನ್ ಒಂದು ಸ್ಟಾರ್ಟ್ ಆಗ್ಯದ. ಹಾಗಾಗಿ ಒಂದೊಂದು ಸರ್ತಿ ಆಸಕ್ತಿ ಇರಲಾಗ್ಯದ ಕೆಲಸ ಮಾಡ್ಲಕ್ಕಾಗಲಿ ಅದು ಮಾಡ್ಲಕ್ಕಾಗಲಿ. ಬಟ್ ಏನು ಮಾಡಬೇಕು, ಮಕ್ಕಳು ಹರ ಮತ್ತು ಇವು ಮನೆಯವ್ರ ಕಂಪಲ್ಸರಿ ಏನು ಪೇನ್ ಇದ್ರೂ ಭೀ ಮಾಡೇಬೇಕಲ್ವ. ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಕೊಲತ್ತೀನಿ. ಒಂದು ಸ್ವಲ್ಪ ಬ್ಯಾಕ್ ಪೇನ್ ಸಲುವಾಗಿ ಜಾಸ್ತಿ ದಿನವೇ ಆಯ್ತು. ಅಂದ್ರೆ ನಮ್ಮ ಜಾನು 2 ಮಂತ್ಸ್ ಇದ್ದಳು, ಆವಾಗ ಒಂದು ಇಂಜೆಕ್ಷನ್ ತೆಕ್ಕೊಂಬಂದಿದ್ದ ಬ್ಯಾಕ್ ಪೇನ್ ಸಲುವಾಗಿ. ಹಾಗಾಗಿ ಮತ್ತೆ ಹೋಗಬೇಕು ಹಾಸ್ಪಿಟಲ್ಗೆ ಅನ್ಕೊಲತ್ತೀನಿ. ಬಟ್ ಯಾವಾಗ ಆಯ್ತದ ಗೊತ್ತಿಲ್ಲ. ಯಾಕಂದ್ರೆ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಸ್ವಲ್ಪ ಅಂಜಿಕೆ ಬರ್ತಾವೆ ನಂಗೆ. ಹಂಗಾಗಿ ಇನ್ನು ಈ ಕಡೆ ಎಲ್ಲ ಮನೆ ಎಲ್ಲ ಸುಟ್ಕೊಂಬತ್ತಾನ. ನಮ್ಮ ಮನ್ಯಾಗ ಇಬ್ಬರು ಹರಲ್ವ, ಇನ್ನು ಇಬ್ಬರು ಅವ್ರು ಏನು ಮಾಡ್ಲತ್ತಾರ ಅಂತ ತೋರಿಸ್ತೀನಿ ನೋಡಿರಿ. ಯಾವ ಥರ ಇರ್ತಾರೆ ಮನೆಗಿದ್ದರು ಅಂದ್ರೆ ಅವ್ರದ್ದು ಕೆಲಸ ಯಾವ ಥರ ಇರ್ತದೆ, ಯಾವ ಥರ ಇರ್ತಾರೆ ಅಂತಂದು. ಇಲ್ಲಿ ನಮ್ಮ ಮನೆಯೆಲ್ಲ ಸುಟ್ಕೊಂಡು ಹೊಂಟೀನಲ್ವ, ಅವರಿಬ್ಬರು ನೋಡಿರಿ ಇಲ್ಲಿ ಯಾವ ಥರ ಮಾಡತ್ತಾರ. ಇಬ್ಬರು ಉಗುರು ಕಟ್ ಮಾಡ್ಕೋತಾರ. ಆಯಿತು ನಮ್ಮ ಮನೆಯವ್ರು ಶೇವಿಂಗು, ಇನ್ನು ಮೇಕಪ್ಪು. ಈಕಿಂದಂತೂ ಇನ್ನು ಮೇಕಪ್ಪು, ನೇರ್ ಪಾಲಿಶ್ ಹಚ್ಚು ಇದ್ರೊಳಗೆ ಬೇಗನೆ ಇದ್ರೊಳಗೆ ಹೋಯ್ತದೆ ಆಕಿಂದು. ಇನ್ನು ಒಂದು ನೇರ್ ಪಾಲಿಶ್ ಹೋಗ್ಬಿಡಲ್ಲಳು ಕೈಯಾಗಿಂದು, ಮೆಹಂದಿ ಹೋಗ್ಬಿಡಲ್ಲಳು. ಮೆಹಂದಿ ಆದ್ರೆ ಭೀ ಆಕಿಗೆ ಮೂಡಿದ್ದಾಗೆ ಹಚ್ಚಬೇಕು. ನಮಗೆ ಮೂಡ್ ಬಂದಾಗ ಈಗ ನಾವು ಫಂಕ್ಷನ್ದಾಗ ಹಚ್ತೀನಿ ಬಾರಿ ಅಂದ್ರೆ ಹಚ್ಕೊಂಬಲ್ಲಳು ಆಕಿ. ಹಿಂದಿನ ಸರಿ ನಾವೆಲ್ಲರೂ ಹಚ್ಕೊಂಡ ಮೇಲೆ ನನಗೆ ಹಚ್ಚಂದು ಕೊಡ್ತಾಳೆ. ಈ ಥರ ಹಾಳಾಕಿ. ಹಂಗಾಗಿ ಆಕಿ ಉಗುರದು ತೆಗಿಗೋತಾ ಅವ್ರು ಆ ಕಡೆ ಮಾಡತ್ತಾರ. ಇನ್ನು ನಾನು ಚಪಾತಿ ಮಾಡಮಂತಂದ್ರೆ ಆಲೂಗಡ್ಡೆ ಪಲ್ಯ ಅದು ಮಾಡಿನಲ್ವ, ಅದಕ್ಕೆ ಚಪಾತಿ ಮಾಡಮಿ. ರೊಟ್ಟಿ ಅಷ್ಟೊಂದು ನನಗೆ ಚೆಂದ ಅನ್ಸಲ್ಲ ಆಲೂಗಡ್ಡೆ ಪಲ್ಯಕ್ಕೆ. ಅದಕ್ಕೆ ಚಪಾತಿ ಮಾಡ್ರಾಯ್ತು ಅಂತಂದು ಈ ಕಡೆ ಚಪಾತಿ ಪ್ರಿಪ್ರೇಷನ್ ಸಲುವಾಗಿ ಹಿಟ್ಟದು ಜಲ್ಲಡೆ ಹಿಡ್ದು ಇನ್ನು ನಾದ್ಲತ್ತೀನಿ. ಇನ್ನು ಇವತ್ತಿನ ವೀಡಿಯೋ ಎಲ್ಲ ನಿಮ್ಗೆ ಹೆಂಗೆ ಇಷ್ಟ ಆಗ್ಯದ ಇಷ್ಟ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಇನ್ನು ಪ್ಲೀಸ್ ಸಪೋರ್ಟ್ ಮಾಡಿರಿ. ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ಲತ್ತಿರಲ್ವ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿರಿ, ಓಕೆನಾ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಮತ್ತೆ ಕೇಳತ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಹೇಳತ್ತೀನಿ. ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರೈಬ್ ಮಾಡಿದರು ಮತ್ತು ಡೈಲಿ ಸಬ್ಸ್ಕ್ರೈಬ್ ಮಾಡ್ಬೇಕನ್ನಂತ ಬಟನ್ ಮತ್ತೆ ಕ್ಲಿಕ್ ಮಾಡತ್ತೀರಿ ಸಬ್ಸ್ಕ್ರೈಬ್ದು. ಬಟ್ ಡೈಲಿ ಮಾಡೋದಿರಲ್ಲ. ಒಂದು ಸರ್ತಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಮತ್ತೆ ಮಾಡೋದಿರಲ್ಲ, ಓಕೆನಾ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.